ನಮಸ್ಕಾರ. ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಅನಧಿಕೃತ ಗಾಂಜಾ ಸಾಕಾಣಿಕೆ ಮಾಡುತ್ತಿದ್ದ 4 ಜನ ಆರೋಪಿಗಳ ಬಂಧನ. ಎಸ್ಪಿ ಪ್ರದೀಪ್ ಗುಂಟಿ. ನಿನ್ನ ಉನ್ನತಿಗೆ ಪ್ರಕೃತಿ ನಾಶ ಮಾಡದಿರು, ಪ್ರಕೃತಿಯೇ ನಿನ್ನ ಉಸಿರು, ಮೆರೆಯದಿರು. ಸಿಸ್ಟರ್ ಲಿನೆಂಟ್ ಕರೆ. ಮಹಿಳೆಗೆ ಚುಡಾಯಿಸಿದ ಪುರುಷನಿಗೆ ಧರ್ಮದೇಟು. ಸುದ್ದಿಯ ವಿವರಗಳು. ಅನಧಿಕೃತವಾಗಿ ಗಾಂಜಾ ಸಾಕಾಣಿಕೆ ಮಾಡುತ್ತಿರುವ 4 ಜನ ಆರೋಪಿಗಳನ್ನು ಬಂಧಿಸಿ 3,19,74,730 ರೂಪಾಯಿ ಬೆಲೆಯುಳ್ಳ ಮಾಲು ಜಪ್ತಿ ಮಾಡಿ ಆರೋಪಿತರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟಿ ಹೇಳಿದರು. ಅವರು ಶನಿವಾರದಂದು ಬೀದರ್ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಆರೋಪಿತರು ಓಡಾಡಿಸಿದ ಮಹಾರಾಷ್ಟ್ರ ರಾಜ್ಯಕ್ಕೆ ಅನಧಿಕೃತವಾಗಿ ಗಾಂಜಾ ಸಾಕಾಣಿಕೆ ಮಾಡುತ್ತಿರುವ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿ ಅವರಿಂದ 305 ಕೆಜಿ ಗಾಂಜಾ ಅಂದಾಜು ಕಿಮ್ಮತ್ತು 3,05,56,000 ರೂಪಾಯಿ, ಕೃತ್ಯಕ್ಕೆ ಉಪಯೋಗಿಸಿದ ಲಾರಿ ಅಂದಾಜು ಕಿಮ್ಮತ್ತು 8 ಲಕ್ಷ ರೂಪಾಯಿ ಮತ್ತು 1 ಕಾರ್ ಅಂದಾಜು ಕಿಮ್ಮತ್ತು 6 ಲಕ್ಷ ರೂಪಾಯಿ, 4 ಮೊಬೈಲ್ ಅಂದಾಜು ಕಿಮ್ಮತ್ತು 9,500 ಮತ್ತು ನಗದು ಹಣ 9,230 ರೂಪಾಯಿ ಸೇರಿ ಒಟ್ಟು 3,19,74,730 ರೂಪಾಯಿ ಬೆಲೆಯುಳ್ಳ ಮಾಲನ್ನು ಜಪ್ತಿ ಮಾಡಿ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಹೇಳಿದರು. ಮನ್ನೆಕೆರೆ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಮಲ್ಲಿಕಾರ್ಜುನ್ ರಾವ್ ಮಧು ಬಿಲ್ಡರ್ ತಂದೆ ಗೋಪಾಲರಾವ್ ಕುಪ್ಪಲ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಲೆಮರೆಸಿಕೊಂಡ 6 ಜನ ಆರೋಪಿತರಲ್ಲಿ 3 ಜನ ಆರೋಪಿತರನ್ನು ಬೆಂಗಳೂರಿನಲ್ಲಿ ದಸ್ತಗಿರಿ ಮಾಡಿ ಕೃತ್ಯಕ್ಕೆ ಬಳಸಿದ 1 ಚಾಕು, 1 ಕಾರ್ ನಂಬರ್ TS 13 EZ 444 ನಗದು 5,600 ರೂಪಾಯಿ ಹಾಗೂ 50 ಗ್ರಾಂ ಬಂಗಾರ ಆಭರಣಗಳನ್ನು ಜಪ್ತಿ ಮಾಡಿದ್ದು, ಪ್ರಕರಣದಲ್ಲಿ ಇನ್ನೂ 3 ಜನ ಆರೋಪಿತರನ್ನು ದಸ್ತಗಿರಿ ಬಾಕಿ ಇದ್ದು ತನಿಖೆ ಕಾರ್ಯ ಪ್ರಗತಿಯಲ್ಲಿರುತ್ತದೆ ಎಂದರು. ಬೀದರ್ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಕಳ್ಳತನ ಪ್ರಕರಣ ಆರೋಪಿಯನ್ನು ಬಂಧಿಸಿ ಅವನು ಕಳುವು ಮಾಡಿಕೊಂಡು ಹೋಗಿದ್ದ 11.97 ಗ್ರಾಂ ಬಂಗಾರದ ಆಭರಣ ಅಂದಾಜು ಕಿಮ್ಮತ್ತು 56,000 ರೂಪಾಯಿ ಹಾಗೂ 15.35 ಗ್ರಾಂ ಬೆಳ್ಳಿ ಆಭರಣ ಅಂದಾಜು ಕಿಮ್ಮತ್ತು 13,000 ರೂಪಾಯಿಯನ್ನು ವಾರಸುದಾರರಿಗೆ ಹಿಂದಿರುಗಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಹೇಶ್ ಮೇಘಣ್ಣನವರ್, ಬೀದರ್ನ ಡಿವೈಎಸ್ಪಿ ಶಿವಣ್ಣಗೌಡ ಪಾಟೀಲ್, ಹುಮ್ನಾಬಾದ್ ಡಿವೈಎಸ್ಪಿ JS ನಾಮೇಗೌಡರ, ಗಾಂಧಿಗಂಜ್ CPI ಹನುಮನ್ ರೆಡ್ಡಪ್ಪ ಸೇರಿದಂತೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನಿನ್ನೆ ನಮಗೆ ಒಂದು ಮಾಹಿತಿ ಬರುತ್ತದೆ. ಹೋಗುವ ಒಂದು ಲಾರಿಯಲ್ಲಿ ಗಾಂಜಾ ಸಾಗಣೆ ಆಗ್ತಿರಬಹುದು ಅನ್ನೋ ಮಾಹಿತಿ ಸಿಕ್ಕಿರುತ್ತೆ. ಆ ಲಾರಿ ಒಟ್ಟಿಗೆ ಒಂದು ಎಸ್ಕಾರ್ಟ್ ವೆಹಿಕಲ್ ಪ್ರೊಟೆಕ್ಷನ್ಗಾಗಿ ಅಥವಾ ಅವರಿಗೆ ವಾರ್ನಿಂಗ್ ಕೊಡೋದಕ್ಕಾಗಿ ಇನ್ನೊಂದು ವೆಹಿಕಲ್, ಇನ್ನೊಂದು ಕಾರು ಕೂಡ ಈ ಸಾಗಣೆಗೆ ಸಹಕರಿಸುತ್ತಾ ಈ ಲಾರಿ ಒಟ್ಟಿಗೆ ಹೋಗ್ತಾ ಇದೆ ಅನ್ನೋ ಮಾಹಿತಿ ನಮಗೆ ನಿನ್ನೆ ಬರುತ್ತದೆ. ಮಾಹಿತಿ ಬಂದ ತಕ್ಷಣ ನಾವು ನಮ್ಮ ಹಿರಿಯಾಧಿಕಾರಿಗಳು IG ಸಾಹೇಬರು ತಿಳಿಸಿ ಒಂದು ತಂಡವನ್ನು ರಚಿಸಿ ಸ್ಪಾಟ್ಗೆ ಕಳಿಸ್ಕೊಡ್ತೇವೆ ಬಂಗೂರು ಚೆಕ್ ಪೋಸ್ಟ್ಗೆ. ನಿನ್ನೆ ಈವ್ನಿಂಗ್ ಸುಮಾರು ನೈಟ್ ಟೈಮ್ ಕತ್ತಲಾದ ಮೇಲೆ ನೈಟ್ ಟೈಮ್ ನಮ್ಮ ತಂಡ ಅಲ್ಲಿ ರೈಡ್ಗೆ ವಾಚ್ ಮಾಡ್ತಿರುವಾಗ ಒಂದು ಲಾರಿ ಅನುಮಾನಾಸ್ಪದವಾಗಿ ಹೋಗ್ತಿರುವುದನ್ನು ಕಂಡುಬಂದು ಲಾರಿಯನ್ನು ತಡೆದು ನಮ್ಮವರು ಶೋಧನೆ ಮಾಡ್ತಾರೆ. ಸರ್ಚ್ ಮಾಡಿದ್ದಾಗ ಸುಮಾರು 300 ಕಿಲೋ ಗಾಂಜಾ ನಮ್ಮ ಪೊಲೀಸರಿಗೆ ಸಿಕ್ಕಿರುತ್ತದೆ. 300 ಕಿಲೋ ಗಾಂಜಾವನ್ನು ಪ್ಯಾಕ್ ಮಾಡಿ, ಪ್ರಾಪರ್ಲಿ ಪ್ರೊಫೆಷ್ನಲಿ ಪ್ಯಾಕ್ ಮಾಡಿ 300 ಕಿಲೋ ಗಾಂಜಾವನ್ನು ಒರಿಸ್ಸಾದಿಂದ ಮಹಾರಾಷ್ಟ್ರಕ್ಕೆ ಸಾಗಣೆ ಮಾಡ್ತಿರುವುದಾಗಿ ಆರೋಪಿಗಳು ತಿಳಿಸಿರುತ್ತಾರೆ. ಮಾಹಿತಿ ಎಲ್ಲ ಗಾಂಜಾವನ್ನು ನಾವು ಅಲ್ಲೇ ವಶಪಡಿಸಿಕೊಂಡು ಪ್ರೊಸೀಜರ್ ಪ್ರಕಾರ NDPS ಪ್ರೊಸೀಜರ್ ಪ್ರಕಾರ ಸೀಸ್ ಮಾಡಿ ಕೇಸ್ ಮಾಡಿರ್ತೇವೆ. 4 ಆರೋಪಿಗಳನ್ನು ನಾವು ವಶಕ್ಕೆ ಪಡೆದಿದ್ದೇವೆ. ಲಾರಿ ಡ್ರೈವರ್ ಒಟ್ಟಿಗೆ ಇನ್ನೊಬ್ಬರು ಲಾರಿಯಲ್ಲಿ ಸಾಗಣೆ ಮಾಡ್ತಿರುವವರು, ಅವರಿಗೆ ಪ್ರೊಟೆಕ್ಷನ್ ಆಗಿ ಇನ್ನೊಂದು ಹಿಂಬಾಲಿಸಿಕೊಳ್ತಾ ಬರೋ ಇನ್ನೊಂದು ವೆಹಿಕಲಲ್ಲಿ ಇನ್ನೂ 2 ವಶಕ್ಕೆ ಪಡೆದಿರ್ತೇವೆ. ಹಾಗೂ ಅವರ ಮೊಬೈಲ್ಸ್ಗಳನ್ನು ಕೂಡ ಸೀಸ್ ಮಾಡಿದ್ದೇವೆ. ಸ್ವಲ್ಪ ಮಟ್ಟದ ಹಣ 9,000 ರೂಪೀಸ್ ಅವರು ಕ್ಯಾರಿ ಮಾಡ್ತಿದ್ದಾರೆ, ಅದನ್ನು ಕೂಡ ನಾವು ಪಡೆದಿದ್ದೇವೆ.
ಮಹಾರಾಷ್ಟ್ರ ತಗೊಂಡು ಹೋಗಿ ಅಲ್ಲಿ ಮಾರಬೇಕು ಅನ್ನೋ ಉದ್ದೇಶದಿಂದ ಅದನ್ನು ಸಾಗಣೆ ಮಾಡ್ತಾ ಇದ್ದೇವೆ ಅಂತ ಅವರು ನಮಗೆ ತಿಳಿಸಿರ್ತಾರೆ. ಸೊ ಎಸ್ಟರ್ಡೇ ನಮ್ಮ ಇಡೀ ತಂಡ ಒಂದು ಗಾಂಜಾ ರೇಡನ್ನು ಯಶಸ್ವಿಯಾಗಿ ನಿನ್ನೆ ಮಾಡಿದ್ದಾರೆ. ಸೊ ಅದನ್ನು ನಿಮ್ಮ ಮೀಡಿಯಾ ಮುಖಾಂತರ ನಾನು ಸರ್ ಎಷ್ಟು ಮೌಲ್ಯ ಸರ್ ಇದು? ಎಷ್ಟು ಮೌಲ್ಯ ಸರ್? ಸೊ ಅರೌಂಡ್ ಒಂದು 3 ಕೋಟಿ ರೂಪಾಯಿ, 1 ಕಿಲೋ 1 ಲ್ಯಾಕ್ ರುಪೀಸ್ ಅಂತ ಮಾರಬೇಕಂತ ಇರ್ತಾರೆ ಅವರು. ಸೊ ಆ ಲೆಕ್ಕದಲ್ಲಿ ನೋಡಿದರೆ 300 ಲಕ್ಷ ಅಂದರೆ 3 ಕೋಟಿ ರೂಪಾಯಿ ಬೆಲೆ ಬಾಳುವ ಗಾಂಜಾ. ಮಾಹಿತಿ ನಮ್ಮ ಇನ್ಸ್ಪೆಕ್ಟರ್ ಬರ್ತದೆ. ಲಿಮಿಟ್ಸ್ ಮಾತ್ರ ಮಣ್ಣಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬರ್ತದೆ. ಸೊ ಎಲ್ಲರೂ ಒಟ್ಟಿಗೆ ಸೇರಿ ರೈಡಿಂಗ್ ಮಾಡಿದ್ದಾರೆ ಟೀಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ಸರ್ ಈ ಹಿಂದೆ SP ಅವರು ಸೀರಿಯಸ್ ಆಗಿ ನಾವು ಇದನ್ನೇ ಒಂದು ಲಕ್ಷ್ಯವಾಗಿ ಇಟ್ಕೊಂಡು ಮಾಡಲೇಬೇಕು. ಅವರು ಒಳ್ಳೆಯ ಕಾರ್ಯಾಚರಣೆ ಮಾಡಿದ್ದಾರೆ, ಅದಕ್ಕೆ ಕಾಂಪ್ಲಿಮೆಂಟ್ರಿ ಆಗಿ ನಾವು ಹೋಗಬೇಕಂತ ಯಾವುದೇ ಪ್ರಶ್ನೆ, ಒಂದು ದಿನ ಆಗಲಿ 1 ಗ್ರಾಮ ಆಗಲಿ ನಮ್ಮ ಜಿಲ್ಲೆಯಿಂದ ಸಾಗಣೆ ಆಗಬಾರ್ದು, ನಮ್ಮ ಜಿಲ್ಲೆಯಲ್ಲಿ ಬಳಕೆನೂ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ಸೀರಿಯಸ್ ಆಗಿ ತಗೊಂಡು ಮಾಡಿದ್ರಿಂದ ನಮಗೆ ಮತ್ತೆ ಈ ಪ್ರಮಾಣದಲ್ಲಿ ಸಿಕ್ಕಿದೆ. ಎಲ್ಲರೂ ಒಂದೇ ರಾಜ್ಯದವರು, ಒರಿಸ್ಸಾ ರಾಜ್ಯದವರಂತ ಹೇಳ್ಕೊಳ್ತಿದ್ದಾರೆ. ನಾವಿನ್ನೂ ವಿ ಹ್ಯಾವ್ ಟು ಕ್ರಾಸ್ ವೆರಿಫೈ. ನಾವು ಒರಿಸ್ಸಾದವರು ಮಾಲಲ್ಲೇ ಎಲ್ಲ ಅಲ್ಲಿಂದಲೇ ಪ್ರೊಕ್ಯೂರ್ ಮಾಡಿದ್ದೇವೆ ಅಂತ ಹೇಳ್ತಾರೆ ಮಾಲನ್ನು. ಸೊ ನೋಡ್ಬೇಕು, ಅದನ್ನು ಕೂಡ ಇನ್ನು ಮುಂದುವರಿಸಿ ವಿ ಹ್ಯಾವ್ ಟು ಕ್ರಾಸ್ ವೆರಿಫೈ. ಅವ್ರು ಹೇಳೋದು ಯಾವ ಮಟ್ಟಿಗೆ ನಿಜ ಅಂತ ನಾವು ಅದನ್ನು ವೆರಿಫೈ ಮಾಡ್ತೀವಿ. ಅಲ್ಲಿವರೆಗೂ ಇವರು ಯಾರು ಪ್ರೊಫೆಷನಲ್ ಆರು ಬೇರೆಯವರು ಇವನು ಬಳಸುತ್ತಿದ್ದಾರೆ ಅನ್ನೋದನ್ನು ನಾವಿನ್ನೂ ಪತ್ತೆ ಮಾಡ್ತೀವಿ. ಮಲ್ಕಾನ್ಗಿರಿ ಅಂತ ಹೇಳ್ತಿದ್ದಾರೆ, ನಿನ್ನೆ ಸಿಕ್ಕಿದೆ. ನಾವು ಎಲ್ಲ ಡ್ರಾಫ್ಟಿಂಗು ಈ ಪಂಚನಾಮ ಇದರಲ್ಲಿದ್ದೇವೆ, ಮುಂದುವರಿಸುತ್ತೇವೆ ತನಿಖೆಯನ್ನು. ಅದು ಕರೆಕ್ಟಾಗಿ ಹೇಳಿಲ್ಲ. ಮಹಾರಾಷ್ಟ್ರ ಯಾವ ಸಿಟಿಗೆ ಎಲ್ಲಿದೆ ಅಂತ ತಗೊಂಡು ಹೋಗ್ತಾ ಇದ್ದೇವೆ ಅಂತ ಇದ್ದಾರೆ. ಮಹಾರಾಷ್ಟ್ರ ಅಂತ ಹೇಳಿಲ್ಲ ಸರ್. ಈ ಗಾಂಜಾ ಸಾಗಾಟ ಮಾಡ್ತಾ ಇಲ್ಲ ಸರ್, ಈಗ ನಾರ್ಮಲಾಗಿ ಸಾಗಾಟ ಮಾಡ್ತಾರೆ ಸರ್. ಏನಾದ್ರು ಒಳಗೆ ಲಾಕ್ ಕಟ್ತಾರೆ ಆ ಥರ ಏನಾದರೂ ಸ್ಪೆಷಲ್ ಏನಾದ್ರು ಐಡಿಯಾ ಮಾಡ್ತಾರೆ ಅನ್ನೋ ಅಂತಿದ್ದೇವೆ. ನಾರ್ಮಲಾಗಿ ನಾರ್ಮಲ್ ಬಟ್ ಸ್ವಲ್ಪ ಟೈಟಾಗಿ ಪ್ರೊಫೆಷನಲಿ ಪ್ಯಾಕ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಸರ್ ಸಿಮೆಂಟ್ ಇದರೆಲ್ಲ ತುಂಬಿಕೊಂಡು ಹಾಗೇನಿಲ್ಲ. ನೋ ನಥಿಂಗ್ ಲೈಕ್ ನಾವು ನಾನು ಇನ್ನೂ ಅನಾಲಿಸಿಸ್ ಮಾಡೋದಿದೆ. ಕಳೆದ 2-3 ವರ್ಷದಲ್ಲಿ ಏನೇನು ಕೇಸ್ಗಳಾಗಿದ್ದಾವೆ, ಯಾರ್ಯಾರು ಹ್ಯಾಬಿಚುವಲ್ ಆಗಿ ರಿಪೀಟ್ ಆಗ್ತಿದ್ದಾರೆ, ಯಾವ್ಯಾವ ರೂಟ್ಗಳನ್ನು ಯೂಸ್ ಮಾಡ್ತಿದ್ದಾರೆ, ಯಾವ ಟೈಪ್ ಆಫ್ ಪ್ರೊಸೀಜರ್ ಯೂಸ್ ಮಾಡ್ತಿದ್ದಾರೆ ಸಾಗಣೆ ಮಾಡೋಕ್ಕೆ, ಸ್ಟಡಿ ಮಾಡಬೇಕು. ಈ ಸದ್ಯಕ್ಕೆ ದಿಸ್ ಇಸ್ ಅವರ್ ಫಸ್ಟ್ ಕೇಸ್. ನಾನು ಬಂದ ನಂತರ ಇದು ಮೊದಲನೇ ಕೇಸು. ಸೊ ಆದಷ್ಟು ಮಾಹಿತಿ ಕಲೆ ಹಾಕಬೇಕಂತ ಪ್ರಯತ್ನ ಮಾಡ್ತೀನಿ. ಮನ್ನಾಯಿಕೇಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಮರ್ಡರ್ ವರದಿ ಆಗಿರ್ತದೆ. ಮನ್ನಾಯಿಕೇಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಮರ್ಡರ್ ವರದಿ ಆಗಿರ್ತದೆ. 48 ವರ್ಷದ ಒಬ್ಬ ಪುರುಷನ ಹೆಣ ನಮಗೆ ಸುಮಾರು ಅಲ್ಲಿ ಒಂದು ಸಾಯಿ ಡಾಬಾ ಅಂತ ಇರುತ್ತದೆ, ತಾಲ್ಮಡಿಗೆ ವಿಲೇಜ್ ಕಡೆ. ಆ ವಿಲೇಜ್ ಕಡೆ ಇರುವ ಡಾಬಾ ಪಕ್ಕದಲ್ಲಿರುವ ಹೊಲದಲ್ಲಿ ನಮಗೊಂದು 48 ವರ್ಷದ ಪುರುಷನ ಹೆಣ ಸಿಕ್ಕಿರುತ್ತದೆ. ತಕ್ಷಣ ನಾವು ಅವರ ಅಡ್ರೆಸ್ಸನ್ನು ಪತ್ತೆ ಹಚ್ಚಿ ಅವರ ಮೊಬೈಲ್ ಮುಖಾಂತರ ಅವರು ಯಾರು ಏನು, ಅವರ ಹೆಸರೇನು, ಅವರ ಅಡ್ರೆಸ್ ಏನು ಅನ್ನೋದನ್ನು ನಾವು ಪತ್ತೆ ಮಾಡ್ತೇವೆ. ಮಲ್ಲಿಕಾರ್ಜುನ ರಾವ್ ಡಿಸೀಸ್ಡ್ ಫ್ರಮ್ ಚಿಂತಲ್, ಹೈದರಾಬಾದ್, 48 ವರ್ಷದ ಒಬ್ಬ ಬಿಲ್ಡರ್ ಡೆಡ್ ಬಾಡಿ ಆಗಿರ್ತದಲ್ಲ. ಅವರ ಸಂಬಂಧಿಕರನ್ನು ಕರೆಸಿ ಕಂಪ್ಲೇಂಟ್ ಪಡೆದಿರುತ್ತೇವೆ. ಕಂಪ್ಲೇಂಟಲ್ಲಿ ಅಪರಿಚಿತರ ಮೇಲೆ ಅವರು ಮರ್ಡರ್ ಕೇಸು ದಾಖಲಿಸಿರುತ್ತಾರೆ. ಸೊ ಡೆಡ್ ಬಾಡಿ ಮೇಲೆ ಸುಮಾರು 21 ಸ್ಟ್ಯಾಬಿಂಗ್ ಇಂಜರೀಸ್ ಇರುತ್ತವೆ. ಆ ಬಿಲ್ಡರ್ಗೆ ಸಂಬಂಧಪಟ್ಟ ಒಂದು ಕಾರಣ ಅಲ್ಲಿ ಇರುತ್ತದೆ ನಮಗೆ. ಇದು ಬಿಟ್ಟು ಮತ್ತೆ ಬೇರೆ ಯಾವ ಮಾಹಿತಿನೂ ಇರೋಲ್ಲ ನಮ್ಮ ಕಡೆ, ಯಾವ ಎವಿಡೆನ್ಸ್ನೂ ಆ ಸದ್ಯಕ್ಕೆ ಅಂದರೆ ಆರೋಪಿಗಳು ಯಾರು ಇದ್ದಿರಬಹುದು ಅನ್ನುವ ಸುಳಿವು ಇರಲಿಲ್ಲ. ಆವಾಗ ನಮ್ಮವರು ವೈಜ್ಞಾನಿಕವಾಗಿ ತನಿಖೆಯನ್ನು ಮುಂದುವರಿಸಿಕೊಂಡು ಸ್ಥಾನಿಕ ಮಾಹಿತಿಯನ್ನು, ಅವರ ಸಂಬಂಧಿಕರ ಕಡೆಯಿಂದ ಮಾಹಿತಿಯನ್ನು ಕಲೆ ಹಾಕಿ ಮೊನ್ನೆ ಜುಲೈ 9th ಜುಲೈ ಬೆಂಗಳೂರಲ್ಲಿ 3 ಆರೋಪಿಗಳನ್ನು ವಶಕ್ಕೆ ಪಡೆದಿರುತ್ತಾರೆ. 3 ಆರೋಪಿಗಳು A1, A2, A3 ಈ 3 ಜನರು ಕೂಡ
ಡಿಸೀಸ್ಡ್ ಪರ್ಸನ್ ಒಟ್ಟಿಗೆ ಆಲ್ರೆಡಿ ಒಂದು ಸ್ನೇಹವನ್ನು ಹೊಂದಿರುತ್ತಾರೆ, ಅವರಿಗೆ ಸುಪರಿಚಿತರೆ. ಅದೇ ಚಿಂತಲ್, ಅದೇ ಹೈದರಾಬಾದ್ ವಾಸಿಗಳೇ ಆಗಿರ್ತಾರೆ, ಒಂದೇ ಕಾರಣಕ್ಕೆ ಸೇರಿದವರಾಗಿರ್ತಾರೆ. ಸುಮಾರು ದಿನಗಳಿಂದ ಈ ಡಿಸೀಸ್ಡ್ ಪರ್ಸನ್ ಒಟ್ಟಿಗೆ ಸ್ನೇಹವನ್ನು ಬೆಳೆಸ್ಕೊಂಡು, ಡಿಸೀಸ್ಡ್ ಪರ್ಸನ್ ಸ್ವಲ್ಪ ಶ್ರೀಮಂತರಾಗಿರ್ತಾರೆ, ಅವರ ಆಸ್ತಿ ಮೇಲೆ ಕಣ್ಣಿಟ್ಟು ಅವರಿಗಿಬ್ಬರು ಮದುವೆ ಆಗದ ಹೆಣ್ಮಕ್ಳಿಬ್ಬರು ಇರ್ತಾರೆ. ಇವನಿಗೆ ಸಾಯಿಸಿ ಹೆಣ್ಮಕ್ಳಿಗೆ ಮದುವೆ ಮಾಡಿಕೊಂಡು ಆಸ್ತಿಯನ್ನು ಪಡೀಬೇಕನ್ನುವ ದುರುದ್ದೇಶದಿಂದ ಈ ವ್ಯಕ್ತಿಯೊಟ್ಟಿಗೆ ಹೈದರಾಬಾದಿಂದ ಮಹಾರಾಷ್ಟ್ರ ಹೋಗಿ ವಾಪಸ್ ಬರ್ತಿರುವಾಗ ಏಕಾಏಕಿ ಈ ವ್ಯಕ್ತಿ ಮೇಲೆ ದಾಳಿ ಮಾಡಿ ಕೊಲೆ ಮಾಡಿರ್ತಾನೆ. ಈ ವಿಷಯವನ್ನು ನಮ್ಮ ಮುಂದೆ ಕೂಡ ಒಪ್ಕೊಂಡಿರ್ತಾನೆ. ಈ ವ್ಯಕ್ತಿಯನ್ನು 9ನೇ ತಾರೀಕು ನಾವು ಅರೆಸ್ಟ್ ಮಾಡಿ ಅರೆಸ್ಟನ್ನು ಅಧಿಕೃತಗೊಳಿಸಿ 5 ದಿನಗಳ ಪೊಲೀಸ್ ಕಸ್ಟಡಿಗೆ ಪಡೆದು ನಿನ್ನೆ ಮೊನ್ನೆ ನಮ್ಮವರು ತನಿಖೆಯನ್ನು ಮಾಡಿ ವೆಪನ್, ಮರ್ಡರ್ಗೆ ಉಪಯೋಗಿಸಲಾಗಿದ್ದ ವೆಪನ್, ಒಂದು ಚಾಕುವನ್ನು ಕೂಡ ನಾವು ರಿಕವರ್ ಮಾಡಿರ್ತೇವೆ. ಅಲ್ಲದೆ ಸುಮಾರು ಒಂದು 10 ತೊಲೆ ಬಂಗಾರವನ್ನು ದೋಚಿಕೊಂಡು ಹೋಗಿರ್ತಾರೆ ಇವರು, ಈ ಆರೋಪಿಗಳು. ಅದರಲ್ಲಿ ಒಂದು 5 ತೊಲೆ ಬಂಗಾರವನ್ನು ನಾವು ರಿಕವರ್ ಮಾಡಿದ್ದೇವೆ ಈಗಾಗಲೇ. ಮಿಕ್ಕಿದ 5 ತೊಲೆ ಬಂಗಾರವನ್ನು ಕೂಡ ರಿಕವರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅಲ್ಲದೆ ಫಿರ್ಯಾದಿದಾರರ ಮಾಹಿತಿಯಂತೆ ಸುಮಾರು 2 ಲಕ್ಷ ಕ್ಯಾಶನ್ನು ಕೂಡ ದೋಚಿಕೊಂಡಿದ್ದಾರೆ ತೀರ್ಕೊಂಡಿದ್ದವರ ಕಡೆಯಿಂದ ಅಂತ ನಮಗೆ ಮಾಹಿತಿ ಬರುತ್ತಿದೆ. ಕಂಪ್ಲೇಂಟ್ ಪ್ರಕಾರ ನಾವು ಇವರ ಕಡೆಯಿಂದ ಅರೆಸ್ಟ್ ಮಾಡಿದ ಟೈಮ್ಗೆ 56,000ವನ್ನು ನಾವು ರಿಕವರಿ ಈಗಾಗಲೇ ಮಾಡಿದ್ದೇವೆ. ಒಂದು ಕಾರನ್ನು ಕೂಡ ನಾವು ಕೃತ್ಯಕ್ಕೆ ಉಪಯೋಗಿಸಿದ ಒಂದು ಕಾರನ್ನು ಕೂಡ ನಾವು ವಶಕ್ಕೆ ಪಡೆದಿರುತ್ತೇವೆ. ನಾವು ತನಿಖೆ ಮುಂದುವರಿಸ್ತಾ ಇದ್ದೇವೆ. ಮರ್ಡರಲ್ಲಿ ಈ 3 ಜನರು ಅಲ್ಲದೆ ಇನ್ನೂ ಯಾರಾದರೂ ಇದ್ದಾರೆ ಅನ್ನೋದನ್ನು ನಮಗೆ ಇನ್ನೂ ಗೊತ್ತಾಗಬೇಕಿದೆ. ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೇವೆ, ಇಂಟರ್ಗೇಷನ್ ಮಾಡ್ತಾ ಇದ್ದೇವೆ. ಈ ಸದ್ಯಕ್ಕೆ ಮಾತ್ರ A1, A2, A3ಗಳನ್ನು ನಾವು ಅರೆಸ್ಟ್ ಮಾಡಿದ್ದೇವೆ. ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ಸಂತೂರ್ ದೀಪಾಲಯ ಚರ್ಚ್ ವತಿಯಿಂದ ಕೊಳ್ಳೂರು ಗ್ರಾಮದಲ್ಲಿ ದೀಪಾಲಯ ಸಂಸ್ಥೆ ಸಿಸ್ಟರ್ ಲಿಂಟ್ ಹಾಗೂ ಸಿಸ್ಟರ್ ಶಕುಂದ್ ಅವರು ತಾಲೂಕಿನ ಪ್ರತಿ ಗ್ರಾಮಗಳಿಗೆ ತೆರಳಿ ಪರಿಸರ ಜಾಗೃತಿ ಮಾಡಿಸುವುದರ ಜೊತೆಗೆ ತಮ್ಮ ದೀಪಾವಳಿಯ ಸಂಸ್ಥೆಯ ಅಧೀನದಲ್ಲಿ ಬರುವ ಸ್ವಸಹಾಯ ಸಂಘಗಳ ಮಹಿಳೆಯರಿಗೆ ಸಸಿಗಳನ್ನು ನೀಡಿ ಅದನ್ನು ಬೆಳೆಸುವ ಜವಾಬ್ದಾರಿ ವಹಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಸಿಸ್ಟರ್ ಲಿನೆಂಟ್ ಅವರು ಮಾತನಾಡಿ, ಹಸಿರು ಬೆಳೆಸಿ ಉಸಿರು ಉಳಿಸಿ, ಶುದ್ಧ ಉಸಿರು ನಿತ್ಯ ಸೇವಿಸಿ, ಪ್ರಕೃತಿ ಮಾತೆಯ ಪೋಷಿಸಿ, ನಿನ್ನ ಉನ್ನತಿಗೆ ಪ್ರಕೃತಿ ನಾಶ ಮಾಡದಿರು, ಪ್ರಕೃತಿಯೇ ನಿನ್ನ ಉಸಿರು ಮರೆಯದಿರು, ಜನರಲ್ಲಿ ಜಾಗೃತಿ ಮೂಡಿಸಿ ಸಸಿಗಳನ್ನು ವಿತರಿಸಿದರು. ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಸಹ ಸಂಚಾಲಕ ಸುಧಾಕರ್ ಕೊಳ್ಳೂರವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮಾತನಾಡಿ, ಪ್ರಕೃತಿ ರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆ, ಸಸಿ ನೆಟ್ಟು ಜನಜಾಗೃತಿಯ ಬೆಳೆಸೋಣ, ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಪರಿಸರ ಕಾಳಜಿ ಬಿತ್ತೋಣ ಎಂದು ಸಂತೂರ್ ದೀಪಾಲಯ ಸಂಸ್ಥೆಯಿಂದ ಪರಿಸರ ಜಾಗೃತಿ ಮತ್ತು ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ತುಂಬಾ ಒಳ್ಳೆಯ ಕಾರ್ಯ ಎಂದು ದೀಪಾಲಯ ಸಂಸ್ಥೆಯ ಕಾರ್ಯಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಿಸ್ಟರ್ ಶಕುಂದ್ ಅವರು ಮಾತನಾಡಿ, ಸಂತೂರ್ ದೀಪಾಲಯ ವತಿಯಿಂದ ಸುಮಾರು 5,000ಕ್ಕೂ ಅಧಿಕ ಸಸಿಗಳನ್ನು ವಿತರಿಸುವ ಮುಖಾಂತರ ಪರಿಸರ ಜಾಗೃತಿ ಮೂಡಿಸಿ ಸಸಿಗಳನ್ನು ಬೆಳೆಸುವ ಪಣ ತೊಟ್ಟಿದ್ದೇವೆ, ಎಲ್ಲರೂ ಸಹಕರಿಸಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರೂಬೇನ್, ಸುಂದರ್ರಾಜ್, ಜೈರಾಜ್, ಬಿಲಸನ್ ಮುಂತಾದವರು ಉಪಸ್ಥಿತರಿದ್ದರು. ಇದರ ವತಿಯಿಂದ ನಮ್ಮ ಕೊಳ್ಳೂರಿನಲ್ಲಿರುವ 2 ಸ್ವಸಹಾಯ ಸಂಘದ ಹೆಣ್ಮಕ್ಳಿಗೆ ಗಿಡಗಳನ್ನು ವಿತರಿಸುವ ಮುಖಾಂತರ ನಮ್ಮ ಪರಿಸರದ ಬಗ್ಗೆ ಯಾವ ರೀತಿಯಾಗಿ ಅವರನ್ನು ಅದನ್ನು ಸಂರಕ್ಷಿಸಬೇಕು, ಗಿಡಗಳನ್ನು ನೆಟ್ಟು ನಮ್ಮ ಪರಿಸರದಲ್ಲಿ ಪರಿಸರವನ್ನು ಯಾವ ರೀತಿಯಾಗಿ ನಾವು ಶುದ್ಧಗೊಳಿಸಬೇಕೆಂಬ ಬಗ್ಗೆ ಅವರಿಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಇದರ ಮುಖಾಂತರ ಇವತ್ತು ನಾವು ಅವರಿಗೆ ಹಂಚಿದ ಈ ಒಂದು ಗಿಡವು ಅವರು ತಮ್ಮ ಮನೆಯಲ್ಲಿರುವ ಹೊಲದಲ್ಲಾಗಲಿ ಅದೇ ರೀತಿ ಮನೆಯ ಸುತ್ತಮುತ್ತ ನೆಟ್ಟು ತಮ್ಮ ಪರಿಸರವನ್ನು ಶುದ್ಧವಾಗಿ ಇಟ್ಟು ಪರಿಸರವನ್ನು ಸಂರಕ್ಷಿಸಬೇಕಾಗಿ ಅವರಲ್ಲಿ ನಾವು ವಿನಂತಿಸುತ್ತೇವೆ. ಎಲ್ರಿಗೂ ಧನ್ಯವಾದಗಳು. ಮಹಿಳೆಗೆ ಚುಡಾಯಿಸಿದ ಪುರುಷನಿಗೆ ಧರ್ಮದೇಟು ಬಿದ್ದ ಘಟನೆ ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಹೊನ್ನಳ್ಳಿ ಗ್ರಾಮದಲ್ಲಿ ನಡೆದಿದೆ. ಸುಧಾಕರ್ ಮಹಾರುದ್ರಪ್ಪ ಬೀರದರ್ ಎನ್ನುವ ವ್ಯಕ್ತಿ ಮಹಿಳೆಗೆ ಬೈಕ್ ಹತ್ತುವಂತೆ ಒತ್ತಾಯ ಮಾಡಿದ್ದಾನೆಂದು ಹೇಳಲಾಗುತ್ತಿದೆ. ಇದನ್ನು ನಿರಾಕರಿಸಿದ ಮಹಿಳೆ ಮತ್ತು ಇತರೆ ಗ್ರಾಮದ ಮಹಿಳೆಯರು ಸೇರಿ ರುದ್ರಾವತಾರದಿಂದ ಸುಧಾಕರ್ ಮಹಾರುದ್ರಪ್ಪ ಬೀರದರ್ ಎನ್ನುವ ವ್ಯಕ್ತಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ.
ते म्हणतात ऍक्सिडेंट झाला मला तर सुधाकरांना फोन केला नाही तुम्ही ಬಿಡಿಸೋದಿಲ್ಲ ಕೇಸ್ ಮಾಡ್ರಿ ನಂಬರ್ ಬೀದರ್ ಜಿಲ್ಲೆ ಹುಣಸೂರು ತಾಲೂಕಿನ ಮೇರ್ಕಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೋಟ್ಮಾಳ್ ಗ್ರಾಮದ ಅಂಗನವಾಡಿ ಬಿ ಕೇಂದ್ರದ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕಿಯವರು ಗರ್ಭವತಿ ಬಾಣತಿಯರು ಅಪೌಷ್ಟಿಕ ಮಕ್ಕಳಿಗೆ ನೀಡುವ ಮೊಟ್ಟೆಯನ್ನು ಬೇಯಿಸಿ ಆಮ್ಲೆಟ್ ಮಾಡಿ ತಿಂದು ಮಕ್ಕಳ ಹೊಟ್ಟೆಯ ಮೇಲೆ ಕಲ್ಲನ್ನು ಹೊಡೆದಿದ್ದಾರೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಅಂಗನವಾಡಿ ಕಾರ್ಯಕರ್ತರಿಗೆ ಮಾತನಾಡಿದರೆ ಅವರು ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟ ಕೊಟ್ಟು ಮಕ್ಕಳನ್ನು ಮಲಗಿಸಿದ್ದೇನೆ. ಮನೆಯಿಂದ ನಾನು ರೊಟ್ಟಿ ತಂದಿದ್ದೇನೆ, ಆದರೆ ಪಲ್ಯ ತಂದಿಲ್ಲ. ಹೀಗಾಗಿ 8 ಮೊಟ್ಟೆಗಳಿಂದ ಎಗ್ ಬುರ್ಜಿ ಮಾಡಿ ತಿಂದಿದ್ದೇವೆ. ಮಾಡುವುದೆಲ್ಲ ಹೊಟ್ಟೆಪಾಡಿಗಾಗಿ ನಾವು 8 ಮೊಟ್ಟೆ ತಿಂದರೆ ಏನಾಗುತ್ತದೆ ಎಂದಿದ್ದಾರೆ. ಹೀಗೆ ಬೆಕ್ಕು ಹಾಲು ಕುಡಿದ ಮೇಲೆ ನನ್ನನ್ನು ಯಾರು ನೋಡಿಲ್ಲ ಎಂದಂತೆ ನಡೆದುಕೊಳ್ಳುವುದು ಎಷ್ಟರ ಮಟ್ಟಿಗೆ ಸೂಕ್ತ? ಇದೇ ರೀತಿ ಮುಂದುವರೆದರೆ ಅಪೌಷ್ಟಿಕತೆ ಮಕ್ಕಳ ಸಂಖ್ಯೆ ಹೆಚ್ಚಾಗುವಲ್ಲಿ ಅಂಗನವಾಡಿ ಕಾರ್ಯಕರ್ತರ ಹಾಗೂ ಸಹಾಯಕಿಯರ ಕೈವಾಡವಿರುವುದು ನಿಜವಾಗುತ್ತದೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿಗೆ ಮುತ್ತಿಗೆ ಹಾಕಿ ಮನವಿ ಸಲ್ಲಿಸಲಾಯಿತು. ಸಚಿವ ಕಚೇರಿ ಆಪ್ತ ಸಹಾಯಕರು ಮನವಿ ಸ್ವೀಕರಿಸಿದರು. ಎಲ್ಲ ಕ್ಷೇತ್ರಗಳಿಗೂ ಉತ್ತಮವಾದ ವಿದ್ಯಾವಂತ ಕೌಶಲ್ಯವುಳ್ಳ ಹಾಗೂ ಪ್ರಾಮಾಣಿಕ ವ್ಯಕ್ತಿಗಳನ್ನು ನೀಡುವ ಕ್ಷೇತ್ರ ಶಿಕ್ಷಣ ಕ್ಷೇತ್ರ ಮುಂದಿನ 16 ವರ್ಷದ ರಾಜ್ಯ ಮತ್ತು ದೇಶದ ಅಭಿವೃದ್ಧಿ ಶಿಕ್ಷಣ ಕ್ಷೇತ್ರದ ಮೇಲೆ ನಿಂತಿರುತ್ತದೆ. ಆ ಕ್ಷೇತ್ರಕ್ಕೆ ಎಲ್ಲ ಸೌಲಭ್ಯವನ್ನು ಕೊಡುವುದು ಸರ್ಕಾರಗಳ ಮೊದಲ ಆದ್ಯತೆಯಾಗಬೇಕು. ಆದರೆ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳಿಗೆ ತರಗತಿಗಳು ಪ್ರಾರಂಭವಾದ ನಂತರ ಸರಿಯಾದ ಸಮಯಕ್ಕೆ ಬಸ್ ಪಾಸ್ ನೀಡದೇ ಇರುವುದು, ಸ್ತ್ರೀ ಶಕ್ತಿ ಯೋಜನೆಯಿಂದ ಅತಿ ಹೆಚ್ಚು ಮಹಿಳೆಯರು ಬಸ್ಗಳಲ್ಲಿ ಓಡಾಟ ಮಾಡುತ್ತಿರುವುದರಿಂದ ಬಸ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡದೆ ವಿದ್ಯಾರ್ಥಿಗಳು ದಿನನಿತ್ಯ ಶಾಲಾ ಕಾಲೇಜುಗಳಿಗೆ ಹೋಗಲು ತೊಂದರೆ ಅನುಭವಿಸುತ್ತಿದ್ದಾರೆ. ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಅನುಕೂಲವಾಗುವ ದೃಷ್ಟಿಯಿಂದ ವಿದ್ಯಾರ್ಥಿ ವೇತನವನ್ನು ನೀಡುವುದು ಸರ್ಕಾರಗಳ ಕರ್ತವ್ಯ. ಆದರೆ ಕಳೆದ ವರ್ಷದ ವಿದ್ಯಾರ್ಥಿ ವೇತನವು ವಿದ್ಯಾರ್ಥಿಗಳಿಗೆ ಸರಿಯಾಗಿ ಜಮೆಯಾಗದೆ ಇರುವುದು, ಶಾಲಾ ಕಾಲೇಜುಗಳು ಪ್ರಾರಂಭವಾದ 1 ತಿಂಗಳ ನಂತರ ಹಾಸ್ಟೆಲ್ಗಳ ಅರ್ಜಿಯನ್ನು ಪ್ರಾರಂಭ ಮಾಡಿ ಪ್ರವೇಶಾತಿ ಪ್ರಕ್ರಿಯೆ ಮುಗಿಯುವುದರೊಳಗೆ 3 ತಿಂಗಳುಗಳ ಕಾಲ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿ ಸಿಗದೆ ಇರುವುದು, ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಹಾಸ್ಟೆಲ್ಗಳ ಸಂಖ್ಯೆ ಇರದೇ ಇರುವುದು, ವಿಶ್ವವಿದ್ಯಾಲಯಗಳ ಶೈಕ್ಷಣಿಕ ವೇಳಾಪಟ್ಟಿಯಲ್ಲಿ ಬಹಳಷ್ಟು ಬದಲಾವಣೆ ಇರುವುದರಿಂದ ವಿದ್ಯಾರ್ಥಿಗಳು ಸಾಕಷ್ಟು ತೊಂದರೆಗಳನ್ನು ಅನುಭವಿಸುತ್ತಿದ್ದಾರೆ. ಪ್ರಮುಖ ಬೇಡಿಕೆಗಳು: ರಾಜ್ಯದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಹಾಸ್ಟೆಲ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಬೇಕು. ಶಾಲಾ ಕಾಲೇಜುಗಳು ಪ್ರಾರಂಭವಾದ ನಂತರ ವಿದ್ಯಾರ್ಥಿಗಳ ಹಾಸ್ಟೆಲ್ ಆಯ್ಕೆ ಪ್ರವೇಶಾತಿ ಪ್ರಕ್ರಿಯೆಯನ್ನು ವಿಳಂಬ ಮಾಡದೆ ಪ್ರವೇಶಾತಿ ನೀಡುವಂತಾಗಬೇಕು. ಈ ಸಂದರ್ಭದಲ್ಲಿ ಆನಂದ್ ನಗರ್ ಕಾರ್ಯದರ್ಶಿ, ನಗರ ಸಹ ಕಾರ್ಯದರ್ಶಿ ಪವನ್ ಕುಂಬಾರ್, ನಾಗರ ಸುಲ್ತಾನ್, ಅಭಿಷೇಕ್ ಶಂಭು, ಹೋರಾಟ ಪ್ರಮುಖ ಎಬಿವಿಪಿ ತಾಲೂಕಾ ಸಂಚಾಲಕ ಮಹೇಶ್, ಶಶಿಕಾಂತ್, ಜಿಲ್ಲಾ ಸಂಚಾಲಕ ಅಂಬರೀಶ್ ಬಿರದರ್, ಪದ್ಮಕಾರ್ ಕಾವೇರಿ, ಮಠಪತಿ, ರಾಜಕಾರಣಿ ಸಿದ್ದ, ಪ್ರಾರ್ಥನಾ, ಮಮತಾ ಇನ್ನಿತ ವಿದ್ಯಾರ್ಥಿಗಳು, ಕಾರ್ಯಕರ್ತರು ಸೇರಿದಂತೆ ಇತರರು ಇದ್ದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.